ವಿಜಯಪುರ ಜಿಲ್ಲೆ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರನ್ನ BJP ಉಚ್ಚಾಟನೆ ಮಾಡಿದೆ. ಅವರು ತಮ್ಮನ್ನು ಹೊಗಳ್ತಾ ಇದ್ದಾರೆ. ಆದರೆ ತಮ್ಮ ಜೊತೆ ಒಂದು ಆತ್ಮೀಯತೆ ಇದೆ ಯತ್ನಾಳರಿಗೆ. ಅದು ಬಿಯಾಂಡ್ ಪಾರ್ಟಿ ಲೈನ್ಸ್ ಅನ್ನೋ ಚರ್ಚೆಗಳಿದ್ದಾವೆ. ನನಗೆ ಬಿಯಾಂಡ್ ಪಾರ್ಟಿ ಲೈನ್ಸ್ ಭಾಳ ಮಂದಿ ಸ್ನೇಹಿತರಿದ್ದಾರೆ. ಬೊಮ್ಮಾಯಿಯವರು ನನಗೆ ಸ್ನೇಹಿತರಿದ್ದಾರೆ, ಅಶೋಕ್ ಅವರು ಸ್ನೇಹಿತರಿದ್ದಾರೆ, ಅಶ್ವಥ್ ನಾರಾಯಣ ಅವರು ಸ್ನೇಹಿತರಿದ್ದಾರೆ, ಭಾಳ ಜನ ಇದ್ದಾರೆ. ಬಿಯಾಂಡ್ ಪಾರ್ಟಿ ದಟ್ ಈಸ್ ಪರ್ಸನಲ್ ರಿಲೇಷನ್ಶಿಪ್ ಎಲ್ಲರ ಜೊತೆಗೆ. ಬಟ್ ಇಟ್ ಕಮ್ಸ್ ಟು ಪಾರ್ಟಿದು ಯತ್ನಾಳವರು ಈಗ ನನ್ನ ಮತಕ್ಷೇತ್ರದವ್ರು, ನಮ್ಮ ಜಿಲ್ಲೆನೂ ಅಷ್ಟೇ ಅಲ್ಲ, ನನ್ನ ಮತಕ್ಷೇತ್ರ ಅವ್ರ ಊರು ಯತ್ನಾಳ್ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಅವ್ರ ತಂದೆಯವರು RB ಪಾಟೀಲ್ರು. ಅವ್ರಿಗೆ ಟೂರಿಸ್ಟ್ ಹೋಟ್ಲ್ ನಮ್ಮ ಫಾದರ್ ಮಿನಿಸ್ಟರ್ ಇದ್ದಾಗ ಆ ಟೂರಿಸ್ಟ್ ಹೋಟ್ಲ್ ಅಂತ ಅವಾಗ ಈ ರೀತಿ ಅಶೋಕ್ ಹೋಟೆಲ್ ಥರ ಅದು ಟೂರಿಸ್ಟ್ ಹೋಟ್ಲ್ ನಮ್ಮ ಫಾದರೇ ಅವತ್ತು ದಿವಸ ಅವ್ರಿಗೆ RB ಪಾಟೀಲ್ರಿಗೆ ಮಾಡಿಕೊಟ್ರು ಅಂತದ್ದು. ಹೀಗೆ ವೆನ್ ಇಟ್ ಕಮ್ಸ್ ಟು ಡೆವಲಪ್ಮೆಂಟು ನಾನು ನೀರಾವರಿ ಮಾಡಿದಾಗ ಅವರು ಯತ್ನಾಳ್ ಒಬ್ಬರೇ ಅಲ್ಲ, ಎಲ್ಲರೂ ಕೂಡ ಅವತ್ತು ದಿವಸ ಹೊಗಳಿದ್ದಾರೆ. ಮತ್ತು ಇವರು ಎಲ್ಲರೂ ಯತ್ನಾಳ್ ಅವ್ರಿಗೆ ಸಿದ್ದೇಶ್ವರ ಸ್ವಾಮಿಗಳು ಹೊಗಳಿದ ಮೇಲೆ ನಥಿಂಗ್ ಬಿಯಾಂಡ್ ದ್ಯಾಟ್. ಇಟ್ ಮೋರ್ ದೆನ್ ಅ ನೊಬೆಲ್ ಪಾರಿತೋಷಕ. ಇನ್ನೂ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಬಿಟ್ಟಿದ್ದು ಅವ್ರು ಮಾತಾಡೋದು ಅದು ದಟ್ ಇಸ್ ದೇರ್ ಇಂಟರ್ನಲ್ ಪಾರ್ಟಿ. ದಿಸ್ ಒನ್ ಐ ವಿ ಹ್ಯಾವ್ ನಥಿಂಗ್ ಟು ಡೂ. ಈ ವಕ್ಫ್ ವಿಷಯದಲ್ಲಿ ನಿಮ್ಮಿಬ್ಬರದು ತದ್ವಿರುದ್ಧ ನಿಲುವಿತ್ತು. ಹಾಗೇನು ಆಗೇ ಇಲ್ಲ ವಿಜಯಪುರದಲ್ಲಿ ವಕ್ಫ್ನಿಂದ ಮೋಸ ಅನ್ನೋ ನಿಲುವಿಗೆ ತಾವಿದ್ರೆ ವಕ್ಫ್ ಹೋರಾಟನ ಅವ್ರು ನ್ಯಾಷನಲ್ ಲೆವೆಲಿಗೆ ತಗೊಂಡೋದ್ರು ಬಸನಗೌಡ ಪಾಟೀಲ್. ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ನಾವು ಮಾಡಿದಂಥದ್ದನ್ನು ನಾನು ಓಪನ್ ಆಗಿಟ್ಟಿದ್ದೀನಿ. ಅದನ್ನು ಕೂಡ ಅವ್ರು ಸ್ವಾಗತ ಮಾಡಿದ್ದಾರೆ. ನಾನು 73 ಗೆಜೆಟನ್ನು ಇಟ್ಕೊಂಡು ಅದಕ್ಕಿಂತ ಮುಂಚಿತ 50 ವರ್ಷದ್ದು ಮಾಡ್ತೀನಿ. ಯತ್ನಾಳು ಕೂಡ ಸ್ವಾಗತ ಮಾಡಿದ್ರೆ ಆಯ್ತಪ್ಪ ಫೈರ್ ಆಗಿ ಮಾಡ್ತಾಯಿದ್ರೆ ಮಾಡಿ. ಓಕೆ. ಆಮೇಲೆ ಅದು ಹೊನ್ವಾಡದಲ್ಲೊಂದು ಆಗಿದ್ದಂಥದ್ದು ತಪ್ಪು ಕಲ್ಪನೆ. ಆ ಹೊನ್ವಾಡ ಇದೇನಾಗಿದೆ, ಅದು ರೈತರ ಭೂಮಿ ಅಂತ ಬಂತು, ವಕ್ಫ್ ತೊಗೊಂಡಿದ್ದಾರೆ ಅಂತ ಬಂತು 9 ಎಕರೆ ಅಂಥೇಳಿ. ಅದು ಆ್ಯಕ್ಚುಲಿ ಮಹಲ್ ಬಗಾಯಿತು. ಅದು ಒಂದು ದರ್ಗಾ ಪ್ರಾಪರ್ಟಿ. ಅದು ಮಾಡುವಾಗ ಏನು ಮಾಡಿದಾನೆ ಅವನು ಆ ಗೆಜೆಟ್ನಲ್ಲಿ ಇಂಟು ಮಹಲ್ ಬಗಾಯಿತು ಅನ್ನೋದು ಬದಲಿ ಅದು ಹೊನ್ವಾಡ ಅಂತ ಆಗಿದೆ. ಸೊ ಅದನ್ನು ಕ್ಲಾರಿಫಿಕೇಶನ್ ಮಾಡಿ ಎಲ್ಲರಿಗೂ ಗೊತ್ತು. ಅವ್ರ ರೈತರಿಗೇನು ಸಂಬಂಧ ಇರಲಿಲ್ಲ, ಹೊನವಾಡ ಗ್ರಾಮಕ್ಕೆ ಸಂಬಂಧ ಇರಲಿಲ್ಲ. ಅದು ಇಡೋದು ಮಹಲ್ ಬಗಾಯಿತ್ ಮಿಸ್ಪ್ರಿಂಟೆಡ್ ಆ್ಯಸ್ ಇದು. ಸೊ ಆಗೋದಾಯಿತು. ಮತ್ತು ಮುಂದೆ ನಾನೇ ಟಾಸ್ಕ್ ಫೋರ್ಸ್ ಮಾಡಿದೆ ನಾನು ಬಿಜಾಪುರ ಜಿಲ್ಲೆಯಲ್ಲಿ. ಟಾಸ್ಕ್ ಫೋರ್ಸ್ ಮಾಡಿ ನಾನು ಹೇಳಿದ್ನಲ್ಲ ನಿಮಗೆ, ಇವತ್ತು 73, 74 ಗೆಜೆಟ್ ಏನಿದೆ ಅದಕ್ಕಿಂತ ಮುಂಚಿತವಾಗಿರುವಂಥದ್ದು 50 ವರ್ಷ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿದೆ. ರೈತರದ್ದು ಸರ್ಕಾರ, ದೇವಸ್ಥಾನ, ದರ್ಗಾ ಇದ್ರೆ ದರ್ಗಾ, ವಕ್ಫ್ ಇದ್ರೆ ವಕ್ಫು. ಫೇರ್ ಆಗಿ ಅದೇ ಮಾಡಲನ್ನು ನಾನು 2 ದಿವಸ ಸ್ಟೇಟ್ನಲ್ಲೆಲ್ಲ ಕೂಡ ಫಾಲೋ ಮಾಡೋಕ್ಕೆ